ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ. ಇವತ್ತಿನ ವಿಷಯ 11 ಮನೆ ಯಜಮಾನಿಯರು 5 ರಾತ್ರಿ ಮತ್ತು 6 ಹಗಲು. ಇವರು 5 ರಾತ್ರಿ ಮತ್ತು 6 ಹಗಲು ಎಲ್ಲಿದ್ರು, ಹೇಗಿದ್ರು ಅಂತ ನೋಡೋಣ. ಅದಕ್ಕಿಂತ ಮೊದಲು ಇವರ ವಯಸ್ಸೆಷ್ಟು ಅಂತ ತಿಳಿದುಕೊಳ್ಳೋಣ. ಹೆಂಗಸರ ವಯಸ್ಸನ್ನ ಸಾಧಾರಣವಾಗಿ ಆಧಾರ್, ಐಡೆಂಟಿಟಿ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಮಾತ್ರ ಗೊತ್ತಾಗುತ್ತೆ. ಬೇರೆಯವರಿಗೆ ಗೊತ್ತಾಗುವಂತೆ ಇಷ್ಟಪಡುವುದಿಲ್ಲ. ಆದರೂ ಒಂದು ಹಿಂಟ್ ಕೊಡ್ತಾ ಇದ್ದೀನಿ. ಇದೇನಪ್ಪ ಅಂತಂದ್ರೆ, ಸಣ್ಣ ವಯಸ್ಸಿನಲ್ಲಿ ಮದುವೆ ಆಗಿ ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಉನ್ನತ ವಿದ್ಯಾಭ್ಯಾಸ, ಮಕ್ಕಳ ನೌಕರಿ ಹಾಗೂ ಮಕ್ಕಳ ಮದುವೆ, ಈ ಎಲ್ಲ ಹಂತಗಳನ್ನ ತಲುಪಿದಂತಹ ಹಲವು ಗೃಹಿಣಿಯರು ಒಟ್ಟಾಗಿ ಸೇರಿ 5 ರಾತ್ರಿ 6 ಹಗಲು ಎಲ್ಲಿಗೋ ಹೋಗಿದ್ದರು. ಈ 5 ರಾತ್ರಿ 6 ಹಗಲಿನ ಯೋಚನೆ ಬಂದಿದ್ದು ಸುಮಾರು 3 ತಿಂಗಳ ಹಿಂದೆ. ನಮ್ಮ ಅಡಿಗೆ ಮನೆಯಿಂದ ಒಂದು ಪ್ರಸ್ತಾಪ ಬಂತು. ನಾವೆಲ್ಲ ಲೇಡೀಸ್ ಟೂರ್ ಹೋಗ್ತಾ ಇದ್ದೀವಿ ಅಂತ. ಎಲ್ಲಿಗೆ ಅಂತಂದಾಗ ಉತ್ತರ ಎನ್ನುವ ಉತ್ತರ ಬಂತು. ಆಗ ನಾನು, ಓಹೋ, ಉತ್ತರ ಕರ್ನಾಟಕನ, ಹೋಗಿ ಬನ್ನಿ, ತೊಂದರೆ ಇಲ್ಲ ಅಂತನ್ನುವ ಭಾವನೆಯನ್ನ ತೋರಿಸಿದೆ. ಆದರೆ ಆ ಉತ್ತರ ಬೇರೆ ಆಗಿತ್ತು. ಉತ್ತರ ಕರ್ನಾಟಕ ಅಲ್ಲ, ಉತ್ತರ ಭಾರತ ಅಂತ. ಆದರೂ ಅನಿವಾರ್ಯವಾಗಿ ಅವರ ತೀರ್ಮಾನವನ್ನ ಒಪ್ಪಿಕೊಳ್ಳಲೇಬೇಕಾಯಿತು. ಯಾಕೆಂತಂದ್ರೆ ಅವರಲ್ಲೇ ಒಬ್ಬರು ನಾಯಕರಾಗಿ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ, ವಾಟ್ಸಪ್ನಲ್ಲಿ ಚಾಟ್ ಮಾಡಿ, ಫೋನ್ ಪೇನಲ್ಲಿ ಪೇಮೆಂಟ್ ಮಾಡಿ ಏರ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರು. ಹೋಗೋದು ಬರೋದು, ಹಾಗೆ ಎಲ್ಲೆಲ್ಲಿ ಉಳ್ಕೋಬೇಕು, ನಂತರ ಎಲ್ಲೆಲ್ಲಿ ಊಟ ಉಪಚಾರ, ಇದರ ಬಗ್ಗೆ ಪಾರ್ಕಿಂಗ್ ಫೀಸು, ಪ್ರವೇಶ ದರ, ಇದೆಲ್ಲವನ್ನ ವರ್ಕೌಟ್ ಮಾಡಿ ಒಂದು ಟೂರ್ ಆಪರೇಟರ್ನ ಹಿಡಿದು ಅವರು ಆಗಲೇ ಲೇಡೀಸ್ ಸ್ಪೆಷಲ್ ಟೂರ್ನ ಆರಂಭಿಸಲಿಕ್ಕೆ ಸಿದ್ಧವಾಗಿದ್ದರು. ಈ ವಯಸ್ಸಿನಲ್ಲಿ ತಿರುಗಾಡುವ ಹುಮ್ಮಸ್ಸಂತೂ ಇತ್ತು. ಆದರೆ ಎತ್ತುವ ಭಾರಕ್ಕಿಂತ ಎಳೆಯುವ ಭಾರ ಸುಲಭ ಎಂದು ಮುಂದೆ ಹೋದರು. ಅವರ ಪಯಣ ಹೇಗಿತ್ತು ಅಂತ ನೋಡೋಣ. ನಮ್ಮ ಮನೆ ಯಜಮಾನಿ 20/9/25 ಮುಂಜಾನೆ 4 ಗಂಟೆಗೆ ಕೆಂಪು ರಿಬ್ಬನ್ ಕಟ್ಟಿದ್ದ ಎಳೆಯುವ ಲಗೇಜ್, ಹ್ಯಾಂಡ್ ಬ್ಯಾಗ್, ನೀರಿನ ಬಾಟಲ್, ಬೆಳಿಗ್ಗೆ ತಿಂಡಿಗೆಂದು ಚಿತ್ರಾನ್ನ ಹಿಡಿದುಕೊಂಡು ಏರ್ಪೋರ್ಟ್ ರೋಡ್ನಲ್ಲಿ ತನ್ನ ಗೆಳತಿಯರ ಕ್ಯಾಬ್ ಕ್ಯಾಚ್ ಮಾಡಿದಳು. ಹಿಂದಿನ ದಿನವೇ ಡಿಜಿ ಯಾತ್ರಾದಲ್ಲಿ ವೆಬ್ ಚೆಕ್ ಇನ್ ಆಗಿ ಸೀಟ್ ಆಯ್ದುಕೊಂಡಿದ್ದರು. ಹಾಗಾಗಿ ಗೆಳತಿಯರ ಜೊತೆ ಏರ್ಪೋರ್ಟ್ನಲ್ಲಿ ಸೆಕ್ಯೂರಿಟಿ ಚೆಕ್ ಪೂರೈಸಿದ ಮಾಹಿತಿ ಬಂತು. ತಿಂಡಿಯ ಚಿತ್ರಾನ್ನವು ಸೆಕ್ಯೂರಿಟಿಯಿಂದ ಪಾಸ್ ಆಗಿತ್ತು. ಹೊರಡಲಿದ್ದ ಇಂಡಿಗೋ ಜೊತೆ ಗೆಳತಿಯರ ಸೆಲ್ಫಿ ತೆಗೆದುಕೊಂಡ ನಂತರ ವಿಮಾನ 7:05ಕ್ಕೆ ಬೆಂಗಳೂರು ಏರ್ಪೋರ್ಟ್ ಬಿಟ್ಟಿತು. ಸಕಾಲಕ್ಕೆ ಎಲ್ಲರೂ ಗಾರ್ಡನ್ ಸಿಟಿಯಿಂದ ಲೇಕ್ ಸಿಟಿ ತಲುಪಿದ್ದರು. ಹಲವರು ಆರೋಗ್ಯ ಸಮಸ್ಯೆ ಅಂದ್ರೆ ತಲೆನೋವು, ಗ್ಯಾಸ್, ಅಜೀರ್ಣ, ವಾಹನದಲ್ಲಿ ವಾಂತಿ ಇವುಗಳ ಮಾತ್ರೆ ಸರಿಯಾಗಿದೆಯೇ ಎಂದು ನೋಡಿಕೊಂಡು ಅವರಿಗಾಗಿ ಕಾದಿದ್ದ ಟೆಂಪೋ ಟ್ರಾವೆಲರ್ ವಾಹನ ಹತ್ತಿದರು. ಏರ್ಪೋರ್ಟ್ನಿಂದ ಸಾಗುವ ದಾರಿಯ ಇಕ್ಕೆಲೆಗಳಲ್ಲಿ ಪ್ರಕೃತಿ ಸೊಬಗು ನೋಡುತ್ತಾ ದಾರಿ ಸಾಗಿದ್ದೇ ಗೊತ್ತಾಗಲಿಲ್ಲ. ನೀರಿನ ಕೊರತೆ ಇದ್ದ ರಾಜಸ್ಥಾನದಲ್ಲಿ ಹಿಂದಿನ ರಾಜರು ಕುಡಿಯುವ ನೀರಿಗೆ ಮತ್ತು ನೀರಾವರಿಗೆ ಕಟ್ಟಿಸಿದ ಕೊಳಗಳ ನಗರ ಈ ಉದಯಪುರ. ವಾಹನದಲ್ಲಿ ರಸ್ತೆಯ ಅಕ್ಕಪಕ್ಕ ನೋಡುತ್ತಾ ಸಾಗಿದಂತೆ ಮಹಾರಾಣಾ ಪ್ರತಾಪ್ ಸ್ಮಾರಕ ಸಮಿತಿಯ ಮ್ಯೂಸಿಯಂ ಬಂದಿತ್ತು. ಮ್ಯೂಸಿಯಂ ಬಳಿಯೇ ರಾಜಸ್ಥಾನಿ ಉಡುಪು ಹಾಕಿಕೊಂಡು ಫೋಟೋ ತೆಗೆಸಿಕೊಳ್ಳುವ ವ್ಯವಸ್ಥೆ ಇದ್ದದ್ದರಿಂದ ಅವರವರಿಗೆ ತಕ್ಕ ಉಡುಪು ಹಾಕಿಕೊಂಡು ಮಿಂಚಿದ್ದೂ ಆಯಿತು. ಕೆಲವರು ಇತರೆಡೆ ಫೋಟೋಗೆ ಫೋಸ್ ಕೊಟ್ಟರು. ನಂತರ ಮ್ಯೂಸಿಯಂನ ಒಳಗೆ ಯುದ್ಧ ಭೂಮಿಯ ಪ್ರತಿರೂಪ, ಪ್ರಸಿದ್ಧ ಯುದ್ಧ ಕುದುರೆ ಚೇತಕ್, ಇದರ ಪ್ರತಿಕೃತಿ, ಯೋಧರು ಬಳಸುತ್ತಿದ್ದ ಆಯುಧಗಳು, ಕವಚಗಳು ಇತ್ಯಾದಿ ಮ್ಯೂಸಿಯಂನ ಆಕರ್ಷಣೆಗಳನ್ನು ನೋಡಿ ಮುಗಿಸಿದರು. ಇನ್ನು ಒಳಗಡೆ ರಕ್ತಚರಿತೆಯ ನೆನಪುಗಳಿದ್ದರೆ ಹೊರಗಿನ ಹಸಿರು ನೋಟ ನೋಡುತ್ತಾ ಫೋಟೋ, ವಿಡಿಯೋ, ಸೆಲ್ಫಿ ತೆಗೆದುಕೊಳ್ಳುತ್ತಾ ಹೊತ್ತು ಕಳೆದದ್ದೇ ಗೊತ್ತಾಗಲಿಲ್ಲ. ಕೊಳಗಳ ನಗರದ ಕೊಳದಲ್ಲಿ ಇದ್ದ ನೈದಿಲೆ ನೋಡಿಕೊಂಡು ಹೋದರೆ ಮಳೆಗಾಲದ ಮೋಡಗಳನ್ನು ಗುಡ್ಡದ ತುದಿಯ ಹಲವು ಅಂತಸ್ತಿನ ಅರಮನೆಯಿಂದ ನೋಡಲು ಕಟ್ಟಿದ್ದ ಮಾನ್ಸೂನ್ ಪ್ಯಾಲೇಸ್ ಅಥವಾ ಸಜ್ಜನಗಡ ಪ್ಯಾಲೇಸ್ ಖುಷಿ ಕೊಟ್ಟಿತು. ಇಲ್ಲಿ ಗುಡ್ಡದ ಅರಮನೆಯ ಮೇಲಿಂದ ವಿಹಂಗಮ ನೋಟ ನೋಡಬಹುದು. ನಂತರ
ಅಲ್ಲಿಯ ಅತಿ ರಂಜನೀಯ ತಾಣವಾದ ಉದಯಪುರ ಅರಮನೆ ಬಂತು. ಅಲ್ಲಿ ಕಲ್ಲಿನಲ್ಲಿ ಕೆತ್ತಿದ ಕಲಾತ್ಮಕ ಬಾಲ್ಕನಿ, ಕಮಾನು, ಕಂಬಗಳ ಜೊತೆ ಅರಮನೆಯ ವೈಭವ ಅಗಾಧತೆಯನ್ನು ನೋಡುತ್ತಾ ಮುಂದೆ ಸಾಗಿದರು. ಹಾಗೆಯೇ ಜನಾನ ಮಹಲ್ ಇತ್ಯಾದಿ ಸಿಟಿ ಪ್ಯಾಲೇಸ್ ಆವರಣದಲ್ಲಿರುವ ಜಾಗಗಳನ್ನು ನೋಡುತ್ತಾ ಅಲ್ಲಿನ ಬಣ್ಣ ಬಣ್ಣದ ಗಾಜು, ಚಿನ್ನ ಲೇಪಿತ ಸೂರ್ಯ ಲಾಂಛನ, ಗಾಜಿನ ನವಿಲುಗಳು, ಸಿಂಹಾಸನ, ಪಾರಿವಾಳದ ಪಂಜರಗಳು, ರಾಜರು ಬಳಸುತ್ತಿದ್ದ ಪಾತ್ರೆಗಳು, ಮದುವೆ ಮಂಟಪ, ಹೀಗೆ ಒಂದೊಂದು ಹಾಲ್, ಕೋಣೆಗಳು, ಬಾಗಿಲುಗಳು, ಕಿಟಕಿಗಳು, ತೂಗುಯ್ಯಾಲೆ, ಸಾರೋಟುಗಳು, ಅಮೃತಶಿಲೆಯ ವಿಶಾಲ ತೊಟ್ಟಿ ಇತ್ಯಾದಿ ಆಕರ್ಷಕವಾಗಿದ್ದವು. ಒಟ್ಟಾರೆ ಎಲ್ಲ ನೋಡಿ ಬರಲು ಸುಮಾರು 3 ಗಂಟೆ ಸಮಯ ಹಿಡಿಯಿತು. ಸೆಲ್ಫಿ, ಫೋಟೋ, ವಿಡಿಯೋಗಳಿಗೆ ನಿರ್ಬಂಧವಿಲ್ಲದ ಕಡೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಸೆಲ್ಫಿ, ಫೋಟೋ, ವಿಡಿಯೋ ಸೆರೆ ಹಿಡಿಯುತ್ತಾ ಸಾಗಿದರು. ಕಡೆಗೆ ಫತೇಹ್ ಸಾಗರ್ ಲೇಕ್ ಮತ್ತು ಜಗದೀಶ್ ಟೆಂಪಲ್ ನೋಡುವಷ್ಟರಲ್ಲಿ ಸಂಜೆಯಾಗಿತ್ತು. ಹಗಲು ನೋಡಿದ್ದ ಲೇಕ್ ಪಿಚೋಲಾದ ತಾಜ್ ಲೇಕ್ ಪ್ಯಾಲೇಸ್ನ ರಾತ್ರಿ ನೋಟ ನೋಡಿಕೊಂಡು ಊಟ ಮಾಡಿದ ನಂತರ ಉದಯಪುರ ಲಾಡ್ಜ್ನಲ್ಲಿ ತಂಗಿದರು. ಮನೆಗೆ ವಿಡಿಯೋ ಕಾಲ್ ಮಾಡಿ ದಿನದ ಮಾಹಿತಿ ಜೊತೆ ಮನೆಯವರ ಯೋಗಕ್ಷೇಮ ವಿಚಾರಿಸಿಕೊಳ್ಳುತ್ತಿದ್ದರು. ಒಂದು ರಾತ್ರಿ ಕಳೆದು ಆಯಾಸ ಪರಿಹರಿಸಿಕೊಂಡು ಬೆಳಗ್ಗಿನ ತಿಂಡಿ ಮುಗಿಸಿ ಮೌಂಟ್ ಅಬುಗೆ ಪ್ರಯಾಣ ಮಾಡಿದರು. ಹೊರಡಲು ಸಿದ್ಧವಾಗಿದ್ದ ವಾಹನದಲ್ಲಿ ತಾಜಾ ನೋಟದಲ್ಲಿ ಒಬ್ಬೊಬ್ಬರೇ ಒಳ ಹೋದರು. ರಾಜಸ್ಥಾನದಲ್ಲಿ ಇದೊಂದೇ ತಂಪು ತಾಣ. ಇಲ್ಲಿ ನಕ್ಕಿ ಲೇಕ್, ಅಚಲ್ಗಢ್, ಸನ್ಸೆಟ್ ಪಾಯಿಂಟ್, ದಿಲ್ವಾರಾ ಜೈನ್ ಟೆಂಪಲ್ ಮತ್ತು ಗುರು ಶಿಖರ ಇವೆಲ್ಲ ಇದೆ. ಈ ತಂಪು ಪಟ್ಟಣದ ಗುರು ಶಿಖರ ಅತಿ ಎತ್ತರದ ಧಾರ್ಮಿಕ ಸ್ಥಳ. ಇದು ಗುರು ದತ್ತಾತ್ರೇಯರು ತಪಸ್ಸು ಮಾಡಿದ್ದ ಸ್ಥಳ. ಅಲ್ಲಿ ದತ್ತಾತ್ರೇಯ ಪಾದಕೆ ಸಹ ಇದೆ. ಇದನ್ನು ನೋಡಲು ಸುಮಾರು 300 ಮೆಟ್ಟಲು ಹತ್ತಿ ಹೋಗಬೇಕು. ಈ ತಾಣವನ್ನು ಹತ್ತಲು ತಾಣ ಇರುವವರು ಎಲ್ಲವನ್ನೂ ನೋಡಿಕೊಂಡು ಬಂದರು. ಗುರು ಶಿಖರದಿಂದ ವಾಪಸ್ ಬರುವಾಗ ಎಲ್ಲರೂ ಸೇರಿ ಫೋಟೋ ತೆಗೆಸಿಕೊಂಡರು. ಹತ್ತಿರದ ಅಚಲೇಶ್ವರ ದೇವಸ್ಥಾನ. ಇದು ಈಶ್ವರನ ಕಾಲಿನ ಹೆಬ್ಬೆರಳು ಇಟ್ಟ ಜಾಗ ಎಂದು ಪ್ರತೀತಿ. ಇಲ್ಲಿ ನೀರಿನ ಮಟ್ಟ ಕಾಯ್ದುಕೊಂಡಿರುವ ಈಶ್ವರ ಲಿಂಗವಿದೆ. ನೀರಿನ ಮಟ್ಟ ವ್ಯತ್ಯಾಸವಾದರೆ ಅಲ್ಲೋಲ ಕಲ್ಲೋಲವಾಗುತ್ತದೆ ಅಂತೆ. ಹಾಗೆಯೇ ಅಲ್ಲಿನ ಕಾತ್ಯಾಯಿನಿ ಅರ್ಬುದ ದೇವಾಲಯ ಅಂದರೆ ಒಂದು ಶಕ್ತಿಪೀಠ. ಇದನ್ನು ನೋಡಿಕೊಂಡು ನಂತರ ಫೋಟೋ, ವಿಡಿಯೋ ನಿಷೇಧವಿದ್ದ ಅತಿ ಸುಂದರವಾದ ದಿಲ್ವಾರಾ ಜೈನ್ ದೇಗುಲ ಕಣ್ಣಲ್ಲಿ ಮಾತ್ರ ತುಂಬಿಕೊಂಡು ಬರಲಷ್ಟು ಸಾಧ್ಯವಾಯಿತು. ನಂತರ ಪ್ರಜಾಪಿತ ಬ್ರಹ್ಮಕುಮಾರಿಯ ಈಶ್ವರೀಯ ವಿಶ್ವವಿದ್ಯಾಲಯ ಮುಖ್ಯ ಕಚೇರಿಯನ್ನು ನೋಡಿಕೊಂಡು ಬರುವಷ್ಟರಲ್ಲಿ ಸಂಜೆಯಾಗಿತ್ತು. ಈಗ ನಕ್ಕಿ ಲೇಕ್ನ ಬಣ್ಣ ಬಣ್ಣದ ದೀಪಗಳು, ವಿವಿಧ ಕಾರಂಜಿಗಳನ್ನು ನೋಡುತ್ತಾ ಬಗೆ ಬಗೆಯ ಫೋಟೋ, ವಿಡಿಯೋ ಸೆರೆ ಹಿಡಿಯುತ್ತಾ ರಾತ್ರಿ ಆದದ್ದೇ ಗೊತ್ತಾಗಲಿಲ್ಲ. ಅನಂತರ ರಾತ್ರಿ ಊಟ ಮಾಡಿ ಮೌಂಟ್ ಅಬು ಲಾಡ್ಜ್ನಲ್ಲಿ 2ನೇ ರಾತ್ರಿ ಕಳೆದರು. ಇನ್ನು 3 ರಾತ್ರಿ 4 ಹಗಲು ಹೇಗಿತ್ತು ಎಂದು ಮುಂದಿನ ಭಾಗದಲ್ಲಿ ನೋಡೋಣ.